ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಪುಷ್ಯ ಮಾಸ ಅಂದರೆ ನಮಗೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಶನಿ ಸ್ವಾಮಿಗೆ ತುಂಬ ಪ್ರೀತಿಕರವಾಗಿರುವಂಥ ಮಾಸ ಪುಷ್ಯ ಮಾಸದಲ್ಲಿ. ಹಾಗೂ ನಾವು ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸೋಮವಾರದ ದಿನ ಬಂದಿರೋದ್ರಿಂದ ಶಿವಾನುಗ್ರಹ ಅನ್ನೋದಿದ್ದರೆ ಕಡು ಬಡವನು ಕೂಡ ಶ್ರೀಮಂತನಾಗ್ತಾನೆ. ನಮಗೆ ಕಾಯಕವೇ ಕೈಲಾಸ ಎಲ್ರಿಗೂ ಗೊತ್ತಿರುವಂಥದ್ದೇ. ನಾವು ಕಷ್ಟಪಟ್ಟು ದುಡಿದು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅಭಿವೃದ್ಧಿ ಜಾಸ್ತಿ ಆಗುತ್ತೆ, ಆದಾಯ ಜಾಸ್ತಿ ಆಗುತ್ತೆ, ಮನಸ್ಸಿಗೆ ತುಂಬ ಸಂತೋಷ ಅನ್ನೋದಾಗುತ್ತೆ. ಸ್ನೇಹಿತರೆ, ನಾವು ದುಡಿಯದೆ ಯಾವುದೇ ರೀತಿಯಾದಂಥ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಬದಲಾವಣೆ ಯಾವುದೇ ರೀತಿಯಲ್ಲೂ ಆಗೋದಿಲ್ಲ ನಮ್ಮ ಲೈಫಲ್ಲಿ. ಇದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಹೆಣ್ಣು ಮಕ್ಕಳಿಗೆ ಜಾಸ್ತಿ ಮನೆಯಲ್ಲಿ ಸಮಸ್ಯೆಗಳು ಯಾವ ರೀತಿ ಬಂದಿದೆ, ಅವುಗಳನ್ನು ನಾವು ಯಾವ ಒಂದು ಕಡೆಯಿಂದ ನಿಭಾಯಿಸ್ಕೊಳ್ಬೇಕು ಎಲ್ಲವೂ ಗೊತ್ತಿರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳಾದರೂ ಮಾಡ್ಕೊಳ್ಳಿ ಅಥವಾ ನೀವು ಯಾರು ಬೇಕಾದರೂ ಮಾಡ್ಕೊಳ್ಬಹುದು. ಸೋಮವಾರ ನಮಗೆ ಪ್ರಥಮ ದಿನ, ವಾರದಲ್ಲಿ ವರ್ಕಿಂಗ್ ಡೇ ಅಂತ ಕೂಡ ಕನ್ಸಿಡರ್ ಮಾಡ್ತೀವಿ. ನಮಗೆ ಶನಿವಾರ ಹಾಗೂ ಭಾನುವಾರ 2 ದಿನ ರಜೆ ಇರೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಸ್ವಲ್ಪ ಸ್ಲೋ ಆಗಿಬಿಡ್ತೀವಿ. ಸೋಂಬೇರಿತನ ಅನ್ನೋದು ಬಂದುಬಿಟ್ಟಿರುತ್ತೆ. ಮತ್ತು ನಾವು ಸ್ಟಾರ್ಟ್ ಆಗಬೇಕು. ಆ ದಿನ ತುಂಬಾ ಆ ವರ್ಕ್ ಪ್ರೆಷರ್ ಅನ್ನೋದು ಇದ್ದಾಗ ಸೋಮವಾರ ಶಿವಸ್ವಾಮಿಗೆ ನಾವು ಈ ಪರಿಹಾರವನ್ನು ಮಾಡಿಕೊಂಡಾಗ ನಮ್ಮ ಕೆಲಸಗಳಲ್ಲಿ ನಮಗೆ ಉತ್ತಮವಾದಂಥ ಪ್ರಮೋಷನ್ನು, ಅಭಿವೃದ್ಧಿ, ನಮ್ಮ ಮನೆಯಲ್ಲಿ ನಾವು ಅಂದುಕೊಂಡಿರುವ ಕಾರ್ಯಗಳು, ಕಡು ಬಡವನು ಕೂಡ ಶ್ರೀಮಂತನಾಗಬಲ್ಲ ಈ ಪರಿಹಾರದಿಂದ. ಅಷ್ಟೊಂದು ಶಕ್ತಿ ಅನ್ನುವಂಥದ್ದು ಈ ಪರಿಹಾರದಲ್ಲಿದೆ. ಯಾಕಂದರೆ ಶಿವಸ್ವಾಮಿ ಬಂದು ಅಭಿಷೇಕ ಪ್ರಿಯ. ನಿಮಗೇನಾದರೂ ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ನಿಮ್ಮ ಕೈಯಲ್ಲಿ ಯಾವ ಅಭಿಷೇಕ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊಳ್ಳಿ. ಕನಿಷ್ಠ ಪಕ್ಷ ಜಲಾಭಿಷೇಕ ಮಾಡಿದ್ರೂ ಸಾಕು ಸ್ನೇಹಿತರೆ. ಭಗವಂತನಿಗೆ ತುಂಬ ಪ್ರೀತಿಕರ. ಹಾಗೂ ಸೋಮವಾರದ ದಿನ ನೀವು ದೇವಸ್ಥಾನಗಳಿಂದ ವಿಭೂತಿ ಏನಾದರೂ ತಂದಿದ್ದರೆ ಸ್ವಲ್ಪ ಸ್ನಾನದ ನೀರಿಗೆ ವಿಭೂತಿಯನ್ನು ಹಾಕಿ ಸ್ನಾನ ಮಾಡ್ಕೊಳ್ಳಿ. ಆ ಸ್ವಾಮಿಯ ಆಶೀರ್ವಾದ, ಅನುಗ್ರಹ ಅನ್ನೋದು ಸಿಗುತ್ತೆ. ಇನ್ನು ಮುಖ್ಯವಾಗಿ ಈ ಪರಿಹಾರವನ್ನು ನೀವು ತಪ್ಪದೆ ಇದನ್ನು ಮಾಡಿಕೊಂಡಾಗ, ಏಕೆಂದರೆ ಶಿವಸ್ವಾಮಿ ವಿಷವನ್ನು ಕುಡಿದು ನಮಗೆ ಅಮೃತವನ್ನು ಕೊಡುವಂಥದ್ದು. ಅದಕ್ಕೋಸ್ಕರ ಉಮ್ಮತ್ತಿ ಕೈಯಿಂದ ಮಾಡಿಕೊಳ್ಳುವಂಥ ಪರಿಹಾರ ಇದು. ತುಂಬ ಈ ಎಲೆ, ಬೇರು, ಕಾಯಿ ಪ್ರತಿಯೊಂದು ಕೂಡ ನಮ್ಮ ಮನೆಯಲ್ಲಿರುವಂಥ ಏನೇ ಒಂದು ಕಹಿ ಘಟನೆಗಳು ನಡೀತಾ ಇದೆ ಪದೇ ಪದೇ ಅನ್ನುವಂಥವರು ತಪ್ಪದೆ ಈ ಕಾಯಿಯನ್ನು 2 ತಗೊಂಡು ಬನ್ನಿ. ಪುಟ್ಟದಾಗಿ ಈ ರೀತಿ ಚಿಕ್ಕ ದೀಪಗಳನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಗಂಧ, ಕುಂಕುಮ ನೀವು ಲೇಪನ ಮಾಡಿ ಮೇಲೆ ಈ ರೀತಿ ತೆಗೆದು ಬಿಡಬೇಕು. ಅದನ್ನು ತೆಗೆದು ಅದರೊಳಗಡೆ ಬೀಜ ಇರುತ್ತೆ, ಸೀಡ್ಸ್, ಅದನ್ನು ಪೂರ್ತಿಯಾಗಿ ತೆಗೆದು, ಮುಳ್ಳಿರುತ್ತೆ, ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಚಿಕ್ಕ ಮಕ್ಕಳು ಇರುವಂಥವರಾದರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಇದನ್ನು ಚಿಕ್ಕ ಮಕ್ಕಳ ಕೈಗೂ ಸಿಕ್ಕಬಾರ್ದು, ಹಾಗೆ ದೊಡ್ಡವರು ಕೂಡ ಹುಷಾರಾಗಿ ಇದನ್ನು ಹ್ಯಾಂಡಲ್ ಮಾಡಬೇಕು ಸ್ನೇಹಿತರೆ. ಇದನ್ನು ಯಾಕಂದರೆ ಇದು ಒಂದು ರೀತಿಯಲ್ಲಿ ಭಗವಂತನು, ನಾನು ಫಸ್ಟೇ ತಿಳಿಸಿದೆ, ವಿಷವನ್ನು ಕುಡಿದು ನಮಗೆ ಅಮೃತವನ್ನು ಕೊಡುವಂಥದ್ದು. ಇದು ಒಂಥರ ವಿಷ ಇದ್ದಂಗೆ ಈ ಕಾಯಿ. ಅಷ್ಟೊಂದು ಪರಿಪೂರ್ಣವಾದಂಥ ಒಂದು ದೀಪಾರಾಧನೆ ಅಂತ ಹೇಳಬಹುದು. ಅದಕ್ಕೋಸ್ಕರ ಎಚ್ಚರಿಕೆಯಿಂದ ಇದನ್ನು ಪ್ರತಿಯೊಬ್ಬರು ಮಾಡಿಕೊಳ್ಬಹುದು. ನಿಮಗೇನಾದರೂ ಇದು ಸಿಗಲಿಲ್ಲ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ನೀವು ನಿಮ್ಮ ಮನೆಯಲ್ಲಿ ನಿತ್ಯದ ಪೂಜೆ, ದೀಪಾರಾಧನೆ ಯಾವ ರೀತಿ ಮಾಡ್ತೀರೋ ಅದೇ ಥರನೇ ಮಾಡಿ. ದಯವಿಟ್ಟು ಎಲ್ಲರೂ ಕೂಡ ಕಷ್ಟಪಟ್ಟು ನಾವು ದುಡಿದು ಶಿವಸ್ವಾಮಿಯನ್ನು ಕೇಳ್ಕೊಳ್ಬೇಕು. ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ಸ್ನೇಹಿತರೆ. ಪುಟ್ಟದಾಗಿ ಇದನ್ನು ತೆಗಿತೀರಲ್ವ, ಅದರಲ್ಲಿರುವಂಥ ಸೀಡ್ಸ್ ಎಲ್ಲ ತೆಗೆದು ನೀಟಾಗಿ ಯಾರ ಕೈಗೂ ಸಿಗದೆ ಬಿಸಾಕ್ಬಿಡಿ. ತದನಂತರ ಇದಕ್ಕೆ ನೀವು ದೀಪ ಹಚ್ಚಿದಾಗ ಒಂದೊಂದು ಚೂರು ಬೆಲ್ಲವನ್ನು ಹಾಕಬೇಕು, ಹಾಗೆ ಚಂದನವನ್ನು ಹಾಕಬೇಕು. ಇದರಲ್ಲಿ ಅಷ್ಟಗಂಧ ಕೂಡ ಬರುತ್ತೆ. ನಾರ್ಮಲ್ಲಾಗಿ ನಾವು ಯಾವುದೇ ರೀತಿಯಾದಂಥ ಗಂಧ ನಮ್ಮ ಮನೆಯಲ್ಲಿದ್ದರೂ ಕೂಡ ಅದನ್ನು
ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಬೇಕು. ಗಂಧ ಹಾಗೂ ಬೆಲ್ಲವನ್ನು ಹಾಕಿ ದೀಪ ಹಚ್ಚೋದ್ರಿಂದ ನಮ್ಮ ಮನೆಯಲ್ಲಿ ಎಷ್ಟೋ ನಾವು ಸಮಸ್ಯೆಗಳನ್ನು ಒಂದು ಸಾರಿ ಹೇಳ್ಕೊಳ್ಬಹುದು, 2 ಸಾರಿ ಹೇಳ್ಕೊಳ್ಬಹುದು, 3ನೇ ಸಾರಿ ಯಾರ ಹತ್ರ ಹೇಳ್ಕೊಳ್ಳೋಕೆ ಹೋದ್ರು ಎಷ್ಟೇ ಹತ್ತಿರದವರಾದರೂ ಕೂಡ ಕೇಳೋದಿಲ್ಲ. ಯಾಕಂದರೆ ದಿನ ಸಾಯೋರ್ಗೆ ಅಳೋರು ಯಾರು ಅನ್ನೋ ಥರ ನಮ್ಮ ಬಗ್ಗೆ ತುಂಬ ನೆಗ್ಲಿಜೆನ್ಸಿ ನೋಡಿಸ್ತಾರೆ. ಅದಕ್ಕೆ ಭಗವಂತನ ಆಶೀರ್ವಾದ ಅನುಗ್ರಹ ಅನ್ನೋದು ಪಡ್ಕೊಳ್ಬೇಕು ಅಂದರೆ ಸೋಮವಾರ ಮುಖ್ಯವಾಗಿ ಸ್ನೇಹಿತರೆ, ನೀವು ಎಷ್ಟೊತ್ತಿಗೆ ಎದ್ದೇಳ್ತೀರೋ ಸ್ನಾನ ಬೆಳಗ್ಗೆನೇ ಮಾಡಿಕೊಳ್ಳುವಂಥ ಅಭ್ಯಾಸ ಇರೋರಾದರೆ ಬೆಳಗ್ಗೆನೇ ಮಾಡ್ಕೊಳ್ಳಿ. ಹಾಗೂ ಮನೆ ಒರೆಸುವಾಗ ಅರಿಶಿಣ ಸ್ವಲ್ಪ ಉಪ್ಪನ್ನು ಹಾಕಿ ನೀವು ಮನೆ ಒರೆಸ್ಕೊಂಡು ಮೊದಲು ಪ್ರಾಮುಖ್ಯತೆ ನಿಮ್ಮ ಮನೆಯಲ್ಲಿ ಮಕ್ಕಳು, ಯಜಮಾನರು ಆಫೀಸ್ಗೆ ಹೋಗಬೇಕು, ಸ್ಕೂಲ್ಗೆ ಹೋಗಬೇಕು ಅಂತ ಇದ್ದರೆ ಅವ್ರನ್ನ ಕಳಿಸ್ಕೊಟ್ಟು ತದನಂತರ ನೀವು ಭಗವಂತನ ಆ ಒಂದು ನಾಮ ಜಪ ಮಾಡಬೇಕು, ಪೂಜೆ ಮಾಡಬೇಕು ಅಂತ ಹೇಳಿದ್ರು ಇದನ್ನು ಮಾಡ್ಕೊಳ್ಳಿ. ಯಾಕಂದರೆ ಅವ್ರಿಗೂ ಟೈಮು ಆಗುತ್ತೆ. ನಾವು ಅವರ ಕೆಲಸಗಳನ್ನು ಮುಗಿಸಿ ತದನಂತರ ನಾವು ಈ ರೀತಿಯ ಪೂಜೆಗಳನ್ನು ಮಾಡಿಕೊಂಡಾಗ ಭಗವಂತನು ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಕೋಪ ಮಾಡಿಕೊಳ್ಳೋದಿಲ್ಲ, ಆಶೀರ್ವಾದ ಕೊಡ್ತಾನೆ ಇನ್ನಷ್ಟು. ಯಾಕಂದರೆ ಎಲ್ಲ ಜವಾಬ್ದಾರಿಗಳು ನಮ್ಮದೇ ಆಗಿರೋದ್ರಿಂದ ನಾವು ಸರಿಯಾದಂಥ ಸಮಯಕ್ಕೆ ಮಕ್ಕಳನ್ನು, ಯಜಮಾನ್ರನ್ನು, ಆಫೀಸು ಇದು ಎಲ್ಲವೂ ಕೂಡ ಮಾಡ್ಕೊಳ್ಬೇಕಾಗಿರುವಂಥ ಸಮಯ ಹಾಗೂ ಕೆಲಸ ನಮ್ಮದೇ ಆಗಿರೋದ್ರಿಂದ ನಾವು ಅದನ್ನು ಮಾಡಿಕೊಂಡು ತದನಂತರ ಮನೆಗಳನ್ನು ಕ್ಲೀನಾಗಿ ನೀವು ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಭಗವಂತನ ಹೀಗೆ ನಾವು ಹತ್ತಿರ ಆಗುವಂಥದ್ದು ಇದೇ ಸಮಯ ಆಗಬೇಕು, ಈವಾಗಲೇ ಆಗಿಬಿಡಬೇಕು ಅಂತ ಏನೂ ಇಲ್ಲ. ಆದರೆ ನಮಗೆ ಶ್ರದ್ಧೆ, ಭಕ್ತಿ, ನಂಬಿಕೆ ಅನ್ನುವಂಥದ್ದು ಇದ್ದಾಗ ನಾವು ಯಾವ ಸಮಯದಲ್ಲಿ ಮಾಡಿಕೊಂಡ್ರೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ನೀವು ಹತ್ತಿರದಲ್ಲೇ ಶಿವಾಲಯಗಳಿದ್ದರೆ ಹೋಗಿ ಅಭಿಷೇಕ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ, ಸಮಸ್ಯೆಗಳು ಬಗೆಹರಿದು ಸುಖ ಶಾಂತಿ ಹಾಗೂ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಆ ಸಂಬಂಧ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಒಬ್ರಿಗೆ ಒಬ್ಬರು ಗೌರವ ಕೊಟ್ಟು ಒಬ್ಬರ ಮಾತನ್ನು ಒಬ್ಬರು ಕೇಳ್ತಾ ಆ ಮನೆಯಲ್ಲಿ ಎಷ್ಟು ಚೆನ್ನಾಗಿರ್ತಾರೆ ಅಂದರೆ ಆ ಸುಖ ಶಾಂತಿ ಅನ್ನುವಂಥದ್ದು ಮನೆಯಲ್ಲಿ ನೆಲೆಸೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತು ಈ ದೀಪಾರಾಧನೆ ಮಾಡಿರ್ತೀರಲ್ವ, ಮಾರನೆಯ ದಿನ ಇದನ್ನು ತಗೊಂಡೋಗಿ ಎಲ್ಲಾದರೂ ದೂರದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಈ ಕಾಯಿಗಳನ್ನು ಹಾಕಿಬಿಟ್ಟು ಮುಚ್ಚಿಬಿಟ್ಟು ಬರಬೇಕು. ಆ ಥರ ಆಗಲಿಲ್ಲ ಅಂತ ಹೇಳಿದ್ರು ಯಾರಿಗೂ ಸಿಗದೆ, ಯಾರು ಮುಟ್ಟದೆ ಇರುವಂಥ ಜಾಗದಲ್ಲಿ ಇವುಗಳನ್ನು ಹಾಕ್ಬಿಟ್ಟು ಬಂದು ನಿಮ್ಮ ಕೆಲಸಗಳು ಮಾಡ್ಕೊಳ್ಳಿ. ಒಂದು ವಾರದೊಳಗಡೆ ನೀವು ಅಂದುಕೊಂಡಿರುವ ಎಲ್ಲ ಕೆಲಸಗಳು ಕೂಡ ನಡೆಯುತ್ತೆ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ.